ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್ ಮಿಸ್ಟರ್ ನಿಮ್ಮ ಕನ್ನಡಿಗ ನಾವಿಲ್ ಬಿಂದಾಸ್ ಅಲ್ಲೇನ್ ಆರಾಮ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ದುಬೈಯಿಂದ ಅಬುದಾಬಿಗೆ ಹೋಗ್ತಾ ಇರೋದು. ನಿನ್ನೆ ಕೂಡ ಸಾಟರ್ಡೆ, ನಿನ್ನೆ ಕೂಡ ಹೋಗಿದ್ವಿ. ಇವತ್ತು ಸಂಡೇ, ಇವತ್ತು ಕೂಡ ಹೋಗ್ತಾ ಇದ್ದೀವಿ. ಬಿಕಾಸ್ ನನ್ನ ಒಂದು ಸ್ಟೂಡೆಂಟ್ಸ್ ನ ಮ್ಯಾಚ್ ಇತ್ತು ನಿನ್ನೆ. ಅವಳು ಇವಾಗ 8 years 6 months. ಅವಳು ಅಂಡರ್ 9 ಮತ್ತೆ ಅಂಡರ್ 9 ಅಲ್ಲಿ UAE ರ್ಯಾಂಕಿಂಗ್ 3rd ಅಲ್ಲಿ ಇದ್ದಾಳೆ. ಇವಾಗ ಅಂಡರ್ 11 ಆಡ್ತಾ ಇದ್ದಾಳೆ. ನಿನ್ನೆ ಒಂದ್ ಮ್ಯಾಚ್ ವಿನ್ ಆದ್ಲು. ಇವತ್ತು ಅಂಡರ್ 15 ಆಡ್ತಾ ಇದ್ದಾಳೆ. ಸೊ ನಿನ್ನೆ ಕೂಡ ಹೋಗಿದ್ವಿ. ವಿಶೇಷ ಏನು ಅಂತ ಹೇಳಿದ್ರೆ, ಸ್ಪೆಷಲ್ ಏನಂತ ಹೇಳಿದ್ರೆ, ಹುಡುಗಿ ಬಂದ್ಬಿಟ್ಟು ಕನ್ನಡದವಳು. ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂತ ಹೇಳಿದ್ರೆ, ಹಾಟ್ ಪ್ಲೇಟ್ಸ್ ಅಂತ ಒಂದು ಇಲ್ಲಿ ಫೇಮಸ್ ರೆಸ್ಟೋರೆಂಟ್ ಇದೆ. ಅವ್ರು ಫ್ರಾಂಚೈಸಿ ಕೂಡ ಕೊಡ್ತಾರೆ. ಸೊ ನಿನ್ನೆ ನಾವಲ್ಲಿ ಹೋಗಿದ್ವಿ. ಬೈ ಮಿಸ್ ಆಗಿ ಓನರ್ ಅಲ್ಲೇ ಕೂತ್ಕೊಂಡಿದ್ಲು. ಶಕೀಬಾ ಅಂತ ಓನರ್ ನೇಮ್ ಬಂದ್ಬಿಟ್ಟು. ಅವರು ನಾವು ಕನ್ನಡದಲ್ಲಿ ಮಾತಾಡ್ಸಿದ್ವಿ ಅವ್ರಿಗೆ. ಶೀಸ್ ಫ್ರಮ್ ಬ್ಯಾಂಗ್ಳೂರ್, ಅಲ್ಲಿ ಕನ್ನಡ ಮಾತಾಡ್ತಾರೆ ತುಂಬಾ ಚೆನ್ನಾಗಿ. ಅವ್ರು ನಮ್ಗಂತಾನೆ ಇವತ್ತು ಸ್ಪೆಷಲ್ ಆಗಿ ಅವ್ರ ಕೈಯಿಂದಾನೆ ಫೇಮಸ್ ಬಿರಿಯಾನಿ ಮಾಡ್ತಾ ಇದ್ದಾರೆ, ಬ್ಯಾಂಗ್ಳೂರ್ ಬಿರಿಯಾನಿ. ನ್ಯೂ ಇಯರ್ಗೆ ಇವತ್ತಿಂದ ಕಂಟಿನ್ಯೂ ಆಗಿ ಕಂಟೆಂಟ್ ಕೊಡ್ಬೇಕು ಅಂತ ಇದ್ದೀನಿ ದುಬೈಯಿಂದ ನಮ್ಮ ಕನ್ನಡಿಗರಿಗೆ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಬಸ್ ಇದು ದುಬೈ ಕಡೆ ಇದೆ. ನೀವು ಆ ಕಡೆ ಬಿಲ್ಡಿಂಗ್ಸ್ ನೋಡ್ಬೋದು. ಹೀಗೆ ಇಲ್ಲೊಂದು ಬ್ರಿಡ್ಜ್ ಥರ ಇದೆ. ನಾನು ಆ ಕಡೆ ಶಾರ್ಜಾದಲ್ಲಿ ಇದ್ದೀನಿ. ಅಲ್ಲಿಂದ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿದರೆ ನಾನು ಈ ಕಡೆ ದುಬೈಗೆ ಬರ್ತೀನಿ. ಇಲ್ಲಿಂದ ನನಗೆ ಪಿಕ್ ಮಾಡ್ತೆ ಅಂತ ಹೇಳಿರೋದು. ಸೊ ಫೈನಲಿ ಪಿಕ್ ಮಾಡಿದ್ದಾರೆ. ನಾವು ಇವಾಗ ಅಬುದಾಬಿ ಕಡೆ ಹೋಗ್ತಾ ಇದ್ದೀವಿ. ಸೊ ನಾನು ಹೇಳಿರೋ ರೆಸ್ಟೋರೆಂಟ್ ಬಂದ್ಬಿಟ್ಟು ಇದೆ, ಹಾಟ್ ಪ್ಲೇಟ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ಓನರ್ ಬಂದ್ಬಿಟ್ಟು ಕನ್ನಡದವರು, ಬ್ಯಾಂಗ್ಳೂರ್ ಅವರು. ಸೊ ನಿನ್ನೆ ನೈಟ್ ನಾವ್ ಇಲ್ಲಿ ಬಂದಾಗ ಅವ್ರು ನಮ್ಗೆ ಹೇಳಿದ್ರು, ನಾವ್ ಹೇಳಿದ್ವಿ ತಾಜ್ ಬ್ಯಾಂಗ್ಳೂರ್ ಬಿರಿಯಾನಿ ನಮ್ಗೆ ಸಖತ್ ಇಷ್ಟ ಆಗುತ್ತೆ ಅಂತ. ನನ್ನ ಬಿಲ್ಡಿಂಗ್ ಪಕ್ಕದಲ್ಲೇ ಇದೆ ತಾಜ್ ಬ್ಯಾಂಗ್ಳೂರ್ದು. ಸೊ ತಾಜ್ ಬ್ಯಾಂಗ್ಳೂರ್ ಬಿರಿಯಾನಿ ನೀವೇನ್ ಟ್ರೈ ಮಾಡ್ತೀರಾ, ನಾವಿಲ್ಲಿ ನಿಮ್ಗೆ ಫೇಮಸ್ ಬ್ಯಾಂಗ್ಳೂರ್ ಬಿರಿಯಾನಿ ಕೊಡ್ತೀವಿ ಫೈಜಾಟ್ ಅವರದು ಅಂತ ಹೇಳಿದ್ರು ಓನರು, ಕನ್ನಡದವ್ರೆ. ಸೊ ಅವ್ರಿಗೆ ಮಾತಾಡ್ಸೋಣ. ಅವ್ರ ವಿಡಿಯೋದಲ್ಲಿ ಬರಕ್ ಇಷ್ಟ ಇದ್ರೆ ನಾನು ಮಾತಾಡ್ಸ್ತೀನಿ, ಇಲ್ಲದೆ ನಾನು ಬಿರಿಯಾನಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಒಂದ್ ವ್ಲಾಗ್ ಆದಾಗ ಆಗುತ್ತೆ. ತುಂಬಾ ಎಷ್ಟು 3 hours ಜರ್ನಿ ನನ್ನ ಪ್ಲೇಸ್ ಇಂದ ಇಲ್ಲಿ ಅಬುದಾಬಿಗೆ ಬರ್ಲಿಕ್ಕೆ. ಸೊ ಅಬುದಾಬಿಗೆ ಲೈಕ್ ಟೂರ್ನಮೆಂಟ್ ಇತ್ತು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ನನ್ನ ಸ್ಟೂಡೆಂಟ್ಸ್ ನ ಕರ್ಕೊಂಡು ಅವ್ರ ಪೇರೆಂಟ್ಸ್ ಜೊತೆ ಬಂದಿದ್ದೆ. ಸೊ ಇವಾಗ ಪೇರೆಂಟ್ಸ್ ಅವರೆಲ್ಲ ಒಳಗಡೆ ಇದ್ದಾರೆ, ನನ್ನ ಸ್ಟೂಡೆಂಟ್ ಪೇರೆಂಟ್ಸ್. ಸೊ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದ ರೆಸ್ಟೋರೆಂಟ್ ಇದೆ, ಹಾಟ್ ಪ್ಲೇಟ್ ರೆಸ್ಟೋರೆಂಟ್ ಅಂತ. ಬನ್ನಿ ಒಳಗಡೆ ನುಗ್ಗೋಣ, ಬಿರಿಯಾನಿ ಬ್ಯಾಟಿಂಗ್ ಮಾಡೋಣ ಹೆಂಗಿದೆ ಅಂತ ಟೇಸ್ಟ್. ಇದು ರೆಸ್ಟೋರೆಂಟ್ನ ಒಳಗಡೆ ವ್ಯೂ. ಇನ್ನು ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಕ್ಯಾಶ್ ಕೌಂಟರ್. ಸೊ ಇಲ್ಲಿ ಟೇಬಲ್ನ ಸೆಟಪ್ ಮಾಡಿದ್ದಾರೆ. ಲೈಕ್ ಒಳಗಡೆ ಹೋಟೆಲ್ ಸ್ಮಾಲ್ ಆಗಿದ್ರು, ರೆಸ್ಟೋರೆಂಟ್ ಸ್ಮಾಲ್ ಆಗಿದ್ರು, ಸಖತ್ ಸೈಕಾಗಿ ಚೆನ್ನಾಗಿ ಇಟ್ಟಿದ್ದಾರೆ. ಇಂಟೀರಿಯರ್ ಆಗಿರ್ಬೋದು, ಬ್ಯಾಂಬೂಯಿಂದ ಮಾಡಿರೋ ಓಲ್ಡ್ ಸ್ಟೈಲಿಶ್ ಅಲ್ಲಿ ತುಂಬಾ ಅಂದರೆ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ನನಗೆ ಏನಂತ ಹೇಳಿದ್ರೆ ಸ್ಪೆಷಲ್ ಆಗಿ ನೀಟಾಗಿರಬೇಕು ಹೋಟೆಲ್. ಇವಳೇ ನೋಡಿ ನಮ್ಮ ಚಾಂಪಿಯನ್ ಇವಾಗ ಆಡ್ತಾ ಇರೋ ಟೂರ್ನಮೆಂಟ್ನ. ಅಂತೂ ಫೈನಲಿ ನಮ್ಮ ಬಿರಿಯಾನಿ ರೆಡಿ ಆಗೋಯ್ತು. ಇವಾಗ ಟೇಬಲ್ ಮೇಲೆ ಇಡ್ತಾ ಇದ್ದಾರೆ. ನೋಡ್ಕೊಳ್ಳಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇನ್ನೂ ತುಂಬ ಐಟಮ್ಸ್ ಇದೆ, ಎಲ್ಲನೂ ತೋರಿಸ್ತೀನಿ ಇವಾಗ. ಇದು ಬ್ಯಾಂಗ್ಳೂರಿನ ಫೇಮಸ್ ಬಿರಿಯಾನಿ ಅಂತೆ. ನಾನಿದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ತುಂಬ ಬಿರಿಯಾನಿ ಟ್ರೈ ಮಾಡಿದ್ದೀನಿ. ಕೇರಳ ಬಿರಿಯಾನಿ ಆಗಿರ್ಬೋದು, ನಮ್ಮ ಭಟ್ಕಳದಲ್ಲೇ ಫೇಮಸ್ ಕ್ವಾಲಿಟಿ ಬಿರಿಯಾನಿ ಇದೆ. ಹಾಗೆ ಇಲ್ಲಿ ದೇರ ಅಲ್ ರೈಸಲ್ಲಿ ಸಿಗೋ ಭಟ್ಕಳ ಬಿರಿಯಾನಿ ರೆಸ್ಟೋರೆಂಟ್ಗೆ ಹೋಗಿ ಕೂಡ ನಾನು ಟೇಸ್ಟ್ ಮಾಡಿದ್ದೀನಿ. ಇದು ನಂದು ಫಸ್ಟ್ ಟೈಮ್ ಆಗಿದೆ ಈ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇರೋದು. ಚಿಕನ್ ಬಿರಿಯಾನಿ, ಬ್ಯಾಂಗ್ಳೂರ್ ಬಿರಿಯಾನಿ. ಸೊ ಬ್ಯಾಂಗ್ಳೂರ್ ಬಿರಿಯಾನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದು ಟ್ರೈ ಮಾಡ್ತಿರೋದು ಇದು ಫಸ್ಟ್ ಟೈಮ್. ಹೈದರಾಬಾದಿ ಮತ್ತೆ ಭಟ್ಕಳ ಬಿರಿಯಾನಿ ಅಂತ ಇದೆಯಲ್ಲ, ಹೇಳಿದ್ನಲ್ಲ ನಿಮಗೆ, ಅದು ನಾನು ಟ್ರೈ ಮಾಡಿದ್ದೆ. ಸೊ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸಖತ್ತಾಗಿದೆ. ಇದು ದಾಲ್ಚಾ ಹೌದಾ, ತಗೊಳ್ಳಿ. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಬಿರಿಯಾನಿ. ಅದಾದ್ಮೇಲೆ ಇಲ್ಲೊಂದಿದೆ ದಾಲ್ಚಾ ಅಂತಾರಂತೆ, ನಾನು ಇನ್ನೂ ಟ್ರೈ ಮಾಡಿಲ್ಲ, ಇದು ಫಸ್ಟ್ ಟೈಮು. ಹಾಗೆ ಕೀರ್ ಕೊಟ್ಟಿದ್ದಾರೆ. ಇದು ದಾಲ್ಚಾ, ಇದು ಕೀರ್. ಹೌದು ಬಿರಿಯಾನಿ ಸರ್, ಹೆಂಗಿದೆ ಬಿರಿಯಾನಿ? ಸೊ ನಾನು ಹೇಳಿದ್ ಇವ್ರ ಹೆಸರು ಕೂಡ ಚರಣ್ ಅಂತ, ಬ್ಯಾಂಗ್ಳೂರಿಂದಾನೆ. ಸೊ ಇದು ಅವ್ರ ಮಗಳು ಶನಾ. ಇಲ್ಲ, ತುಂಬಾ ಚೆನ್ನಾಗಿದೆ, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. Next time we will include Bangalore kebabs also along with the biryani.
biryani. To come back again. No other option. I can say no option. ಹಾಗೆ ಲೈಮ್ ಸೋಡಾ ಕೂಡ ಆರ್ಡ್ರ್ ಮಾಡಿದ್ವಿ. ಇಲ್ಲಿದೆ ನಮ್ಮ ಲೈಮ್ ಸೋಡಾ. ನೋಡಿ ಪ್ಲೇಟ್ನ ತುಂಬ ಸಖತ್ತಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. Shamaya, did you like the biryani? Yeah, she had 2 rounds of banana. This is her favorite biryani. Yes. We especially go to Taj Mahal. Now she's like, this is better than that. Now it's difficult. Actually, I have to come to I Abu was Dhabi every nervous day. today. I don't know, like first time, usually I make it at home. Everybody is. ಪಾಯಸ ಟ್ರೈ ಮಾಡೋಣ. But main thing has a homely touch. Outstanding. Thank you. ಖತರ್ನಾಕ್ ಆಗಿದೆ. You had this one first. She's the one who tasted and said outstanding. बहुत सही बना. Good. ಚಲೋ ಫೈನಲಿ ನಮ್ಮ ಬ್ಯಾಟಿಂಗ್ ಎಲ್ಲ ಮುಗ್ದಿದೆ. ಬನ್ನಿ. ಸೊ ಜಸ್ಟ್ ನಾವು ಊಟ ಆಗಿದೆ. ನಂಗೆ ಇದೆ ಫಸ್ಟ್ ಟೈಮ್ ನಾನು ಅಬುದಾಬಿಗೆ ಬಂದಿರೋದು ಬಿರಿಯಾನಿ ಹುಡ್ಕೋಕೆ. ಕನ್ನಡದವರು ಸಿಕ್ಕಿರೋದು ಇನ್ನೂ ಖುಷಿ ಆಗಿದೆ. ಓನರ್ ಬಂದ್ಬಿಟ್ಟು ಕನ್ನಡದವ್ರೆ. ಸೊ ಇವಾಗ ಅವ್ರ ಹತ್ರ ಮಾತಾಡ್ತೀನಿ, ಅವ್ರು ಯಾವಾಗ ಸ್ಟಾರ್ಟ್ ಮಾಡಿರೋದು ಇದು ಅಂತ. ಹೌ ವಾಸ್ ದ ಬಿರಿಯಾನಿ? ಚೆನ್ನಾಗಿ. It's okay for me. Thank you. ಓನರ್ಗೆ ಮಾತಾಡ್ಸೋಣ ಬನ್ನಿ. ನಮಗೂ ಸಹ ಟೈಮ್ ಆಗ್ತಾ ಇದೆ. ಓನರ್ ಹತ್ರ ಮಾತಾಡ್ಬಿಟ್ಟು ನಮ್ಗೆ ಏನೆಲ್ಲ ಸರ್ವ್ ಮಾಡಿದ್ನ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. Namaste. ಸೊ ನಾನ್ ಬೇಸಿಕ್ಲಿ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲ, ನಂದು ಊರ್ ಡಿಫ್ರೆಂಟ್. ನನ್ಗೆ ಬ್ಯಾಂಗ್ಳೂರಿಂದ ನಂಗೆ ಭಟ್ಕಳ, ನನ್ನ ಊರಿಂದ ಬ್ಯಾಂಗ್ಳೂರಿಗೆ 1 day ಬೇಕಾಗುತ್ತೆ ಜರ್ನಿ ಮಾಡೋಕೆ. ಸೊ ನಾವು ಬೇರೆ ಕಡೆ ಟ್ರೈ ಮಾಡ್ತಾ ಇದ್ವಿ ಬಿರಿಯಾನಿನ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ತಾಜ್ ರೆಸ್ಟೋರೆಂಟ್ ಅಂತ ಇದೆ, ಅಲ್ಲಿ ಟ್ರೈ ಮಾಡ್ತಾ ಇದ್ವಿ. ಸೊ ಈ ಸರ್ ಹೇಳಿದ್ಗೋಸ್ಕರ ನಾವು ಹುಡ್ಕೊಂಡು ಇಲ್ಲಿ ಬಂದಿರೋದು. ಅದಲ್ದೆ ಕನ್ನಡದವ್ರು ಅಂತ ಗೊತ್ತಾದ್ಮೇಲೆ ಇನ್ನು ಫುಲ್ ಲೈಕ್ ಗೊತ್ತಿದೆಯಲ್ಲ, ಆ ಫೀಲ್ ವೈಬೇ ಬೇರೆ ಇರುತ್ತೆ. ಸೊ ನೀವು ಇವಾಗ ಹೇಳ್ಬೇಕು ನಮ್ಗೆ ಏನೆಲ್ಲ ಸರ್ವ್ ಮಾಡಿದ್ರಿ ನೀವು. ಲೈಕ್ ನಾವು ಎಲ್ಲ ಟೈಮಲ್ಲೂ ನಾವು ಇಲ್ಲಿ ಬರಕ್ ಆಗಲ್ಲ. ನಾವು ಶಾರ್ಜಾ ಇಂದ ಬಂದಿರೋದು, ಥಿಂಕ್ ಮಾಡಿ. ಸೊ 2 hours ಆಲ್ಮೋಸ್ಟ್ 160 kilometer ಇಂದ ನಿಮ್ ಬಿರಿಯಾನಿ ತಿನ್ನೋಕಂತಾನೆ ಬಂದಿರೋದು. That's so sweet. ಸೊ ಇವಾಗ ನೀವ್ ಹೇಳಿ ನಮ್ಗೆ ಏನೇನ್ ಸರ್ವ್ ಮಾಡಿದೀರಾ ಅಂತ. First of all, Bangalore Muslim biryani and dalcha, that is and raita, onion raita, and kheer muzaffar. It's authentically Bangalore taste. ಬ್ಯಾಂಗ್ಳೂರ್. Yes. ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಸೊ ನಾವು ಎಲ್ಲಾ ಟೈಮ್ ಅಲ್ಲಿ 160 kilometer ಬಿರಿಯಾನಿ ತಿನ್ನೋಕಂತ ಇಲ್ಲಿ ಡ್ರೈವ್ ಮಾಡ್ಕೊಂಡು ಬರಕ್ ಆಗಲ್ಲ, ಶಾರ್ಜಾ ಇಂದ ದುಬೈಯಿಂದ. ಸೊ ನಮ್ಗೇನಾದ್ರು ಇನ್ನೊಂದು ಆಪ್ಷನ್ ಕೊಟ್ರೆ ತುಂಬಾ ಒಳ್ಳೆ ಇರುತ್ತೆ ಆ ಕಡೆ. ಸೊ ಹೋಪ್ಫುಲಿ ವಿ ವಿಲ್ ಗೆಟ್ ದಟ್. ಅದ್ರ ಬಗ್ಗೆ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? Most probably we'll look into it. ನೋಡೋಣ ಅದ್ರ ಬಗ್ಗೆ. Okay. Certainly. We want to serve customers with the taste, good food and the taste. Okay. ಸೊ ನಮ್ ಪ್ರಕಾರ ಹೇಳ್ಬೇಕಂತ ಹೇಳಿದ್ರೆ 10 out of 10 ಫುಡ್. Thank ಸೊ you ನೀವು so much. ಇವಾಗ ಇಲ್ಲೇ ಕೇಳಿದ್ರಿ, 4 ಜನ ನಾವು ಟ್ರೈ ಮಾಡಿದೀವಿ. Okay. ಸೊ ಅಬುದಾಬಿ, ಇದು ಅಬುದಾಬಿ ಆಕ್ಚುಲಿ. ಓಕೆ, ಅಬುದಾಬಿಯಲ್ಲಿ ಕನ್ನಡಿಗರು ಇರ್ತಾರೆ, ತುಂಬಾ ಜನನೇ ಇದ್ದಾರೆ ಅಬುದಾಬಿಯಲ್ಲಿ. ಸೊ ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, Yes. ಎಲ್ಲಿದೆ ಹೆಂಗಿದೆ. ಓನರ್ ಕನ್ನಡದವ್ರು ಅಂತ. ನನ್ಗೆ ಏನಂತ ಹೇಳಿದ್ರೆ, ನಾನ್ ಕನ್ನಡದವನಾಗಿದ್ರೆ ನಾನು ಕನ್ನಡ ರೆಸ್ಟೋರೆಂಟೇ ಉಟ್ಕೊಂಡು ಹೋಗ್ತೀನಿ. ಲೈಕ್ ಬ್ಯಾಂಗ್ಳೂರ್ ನಾಟಿ ಮನೆ ಆಗಿರ್ಬೋದು. Yes. ಸೊ ಇವಾಗ ಇದು ಕನ್ನಡ ಅಂತ ಗೊತ್ತಾದ್ರೆ ಪ್ರಾಬಬ್ಲಿ ನಾನೀಗ ಅಬುದಾಬಿಯಲ್ಲಿ ಇದ್ದಿದ್ರೆ ನಾನು ಬೇರೆ ಕಡೆ ಹೋಗಲ್ಲ. ಸೊ ಕನ್ನಡ ವೈಬೇ ಬೇರೆ, ಕನ್ನಡಿಗರ ವೈಬೇ. ಸೊ ಇಲ್ಲೇ ಬರ್ತೀನಿ. Yes. ಸೊ ಅಬುದಾಬಿಯಲ್ಲಿ ಯಾರೆಲ್ಲ ಕನ್ನಡಿಗರು ಇದಾರೋ, ಸೊ ಅವರಿಗೆ ಇಲ್ಲಿ ಬರ್ಬೇಕಂತ ಹೇಳಿದ್ರೆ ಅವರಿಗೆ ಲೊಕೇಶನ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಲೊಕೇಶನ್ ಬಗ್ಗೆ ಸ್ವಲ್ಪ ಹೇಳಿ. Location Abu Dhabi, just opposite to King's Gate Hotel. I think it's actually famous agide Chinese food goskara, but we'll make it famous for Bangalore biryani as well. ಅದು ಬೆಟರ್ ಆಗಿರುತ್ತೆ. ಚೈನೀಸ್ ನಮ್ಗೆ ಎಲ್ಲಾ ಕಡೆನೂ ಸಿಗುತ್ತೆ. ಸೊ ನೀವು ಬ್ಯಾಂಗ್ಳೂರ್ ಫೇಮಸ್ ಅಂತ ಒಂದು ಲೈಕ್ ಅಥೆಂಟಿಕ್ ಆಗಿ ಅದಕ್ಕೆ ಒಂದು ಫೇಮಸ್ ನೇಮ್ ಇಟ್ಬಿಟ್ರೆ ಇನ್ನೂ ಫೇಮಸ್ ಆಗ್ಬೋದು, ನನ್ನ ಒಪಿನಿಯನ್. Okay. ಓಕೆ Hot plate biryani. ಓಕೆ. Hot ಇವಾಗ plate Bangalore biryani. ಹಾಟ್ ಪ್ಲೇಟ್. Yes. ಓಕೆ, ನಾವ್ ಇವಾಗ ಟ್ರೈ ಮಾಡಿರೋದು ಹಾಟ್ ಪ್ಲೇಟ್ ಬ್ಯಾಂಗ್ಳೂರ್ ಬಿರಿಯಾನಿ ಅಂತ. ಸೊ ಟೇಸ್ಟ್ 10 out of 10 ಇದೆ. ಸೊ ಯಾರೆಲ್ಲ ಅಬುದಾಬಿಯಲ್ಲಿ ಇದ್ದೀರಿ, ಅವರು ಇವಾಗ ಲೊಕೇಶನ್ ಹೇಳಿದಾರಲ್ಲ. ಇದು ಓನರ್ ಇದಾರಲ್ಲ, ಆ ಮೇಡಮ್ನ ಹಸ್ಬೆಂಡ್ ಮಾತಾಡ್ತಿರೋದು ತುಂಬ ಚೆನ್ನಾಗಿ ಕನ್ನಡ ಮಾತಾಡೋದು ತುಂಬ ಖುಷಿ ಆಯಿತು. ಇಲ್ಲ ಅವ್ರದ್ದೇ ಸ್ವಲ್ಪ ಡಿಫ್ರೆಂಟ್ ಇದೆ. ಇಟ್ಸ್ ವೆರಿ ನೈಸ್. This is authentic Bangalore Muslim traditional biryani. ತುಂಬಾ ತುಂಬಾ ಥ್ಯಾಂಕ್ಸ್. Thank you so much and it was pleasure. ತುಂಬಾ ಧನ್ಯವಾದಗಳು.
ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ.